ಹಾಯ್ ಫ್ರೆಂಡ್ಸ್, ನನ್ನ ಸೊಸೆ ಹುಟ್ಟಿದ ಖುಷಿಗೆ ನಾನು ಅವಳನ್ನ ನನ್ನ ಅತ್ತಿಗೆ ತವ್ರ ಮನೆ ಬಿಡೋಣ ಅಂತೇಳಿ ಹೋಗಿದ್ವಿ. ಅವ್ರ ಊರು ಬಂದುಬಿಟ್ಟು ಬೈಂದೂರು ಅಂಥೇಳಿ ಕುಂದಾಪುರ ಹತ್ತಿರ ಇರೋದು. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಮ್ಮ ಸಾಗರದ ಊರಿಂದ ಹೋಗಬೇಕು ಅಂತಂದರೆ ನಾವು ಹಸಿರುಮಕ್ಕಿ ಲಾಂಚ್ ಮೇಲೆ ಹೋಗಬೇಕಾಗುತ್ತೆ. ಅಂದರೆ ಹಸಿರುಮಕ್ಕಿ ಲಾಂಚಿಗೆ ಹೋದರೆ ನಮಗೆ ಕೊಲ್ಲೂರಿಗೆ ಬೇಗನೆ ಕನೆಕ್ಟ್ ಆಗ್ತೀವಿ. ಹಾಗಾಗಿ ಆ ರೋಡು ತುಂಬಾ ಹತ್ತಿರ ನಮಗೆ. ಇನ್ನು ಹೊಸನಗರ ರೂಟಿಂದ ಹೋದರೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ಆದರೆ ಕತ್ಲೆಲ್ಲ ಹೋಗಬೇಕು ಅಂತಂದರೆ ನಮಗೆ ಲಾಂಚ್ ವ್ಯವಸ್ಥೆ ಇರೋದಿಲ್ಲ. ನಾವೇನಿದ್ರು ಹೊಸನಗರದ್ದು ಪಟಗುಪ್ಪೆ ಸೇತುವೆ ಮೇಲೆ ಹೋಗಬೇಕಾಗುತ್ತೆ. ಆದರೆ ನಾವು ಡೇ ಟೈಮ್ ಹೊರಟಿದ್ರಿಂದ ನಮಗೆ ಹಸಿರುಮಕ್ಕಿ ಲಾಂಚ್ ಬೇಗನೆ ಸಿಕ್ತು. ಸಿಗಂದೂರು ಲಾಂಚನ್ನ ಮಿಸ್ ಮಾಡ್ಕೊತಿರೋರು ಹಸಿರುಮಕ್ಕಿ ಲಾಂಚಿಗೆ ಆರಾಮಾಗಿ ಹೋಗ್ಬೋದು. ಯಾಕೆ ಅಂತಂದರೆ ಸುಮಾರಷ್ಟು ಜನ ನಾವು ಸಿಗಂದೂರು ಲಾಂಚನ್ನ ಮಿಸ್ ಮಾಡ್ಕೊತಿದ್ದೀವಿ. ಅದಕ್ಕೆ ಸೇತುವೆ ಮೇಲೆ ಹೋಗೋದು, ಈಗ ಸೇತುವೆ ಹೊಸದಾಗಿ ಕಟ್ಟಿರೋದ್ರಿಂದ ಒಂಚೂರು ಜಾಸ್ತಿ ಜನ ಹೋಗ್ತಾ ಇದ್ದಾರೆ. ಬಿಟ್ಟರೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಸಿಗಂದೂರು ಸೇತುವೆನೂ ಕೂಡ ಹಳೇದು ಅಂತ ಅನಿಸುತ್ತೆ. ಮತ್ತು ನಮಗೆ ಲಾಂಚಲ್ಲಿ ಹೋಗುವಂಥ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ. ಸೊ ಹಾಗಾಗಿ ಹಸಿರುಮಕ್ಕಿ ಲಾಂಚ್ ಮೇಲೆ ನೀವು ಹೋದರೆ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸು. ತುಂಬಾ ಹತ್ತಿರ ಇದೆ. ಒಂದು 5 to 10 minutes ಒಳಗೇ ನಾವು ಆ ಒಂದು ದಾರಿನ ಸಾಕ್ತೀವಿ. 2 kilometers ಏನೋ ಆಗುತ್ತೆ ಅಲ್ಲಿಂದ ಅಲ್ಲಿಗೆ. ಸೊ ನೋಡ್ತಾ ಇದ್ದೀರ, ನಮ್ಮ ಲಾಂಚ್ ಸ್ಟಾರ್ಟ್ ಆಗಿ ಹೊರಟಿದೆ ಈಗ. ಲಾಂಚ್ ಅದ್ರಲ್ಲಿ ಹೋಗುವಂಥ ಮಜಾನೇ ಬೇರೆ. ಯಾಕೆಂದರೆ ನಾವು ತುಂಬ ಚಿಕ್ಕವರಿಂದಾಗಿಂದನೂ ಕೂಡ ನಾವು ಓಡಾಡ್ತಾ ಇದ್ದೀವಿ ಇಲ್ಲಿ. ಅಂದರೆ ಸಿಗಂದೂರಿಗೆ ಹೋಗೋದಾಗಿರ್ಬೋದು ಅಥವಾ ಕೊಲ್ಲೂರಿಗೆ ಹೋಗೋದಾಗಿರ್ಬೋದು, ನಾವು ಇದನ್ನೇ ಅದರ ಲಾಂಚನ್ನು ನಾವು ಬಳಸ್ಕೊತಾ ಇದ್ದಿದ್ದು ಹೋಗೋದಕ್ಕೆಲ್ಲ. ಅಂದರೆ ಬೇರೆ ಯಾವ ದಾರಿನೂ ಇರ್ತಿರಲಿಲ್ಲ ಅಲ್ಲಿಗೆ ಹೋಗಬೇಕು ಅಂತಂದರೆ. ಸೊ ಹಾಗಾಗಿ ಅದ್ರ ಹೋಗ್ತಾ ಇದ್ದೀವಿ ಅಂತಂದರೆ ಅದೊಂದು ಎಕ್ಸ್ಪೀರಿಯೆನ್ಸೇ ಬೇರೆ. ಸೊ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಸುಮಾರಷ್ಟು ವೆಹಿಕಲ್ಸ್ಗಳು ಇದೆ. ಲಾಂಚು ಇಲ್ಲಿ ಸಿಗಂದೂರಲ್ಲೆಲ್ಲ ಹೆಂಗಿದೆ ಅದೇ ಸೇಮ್ ಲಾಂಚ್ ಕೂಡ ಇಲ್ಲೂ ಅದೇನೇ ಇರೋದು. ಸೊ ಈ ಸಾಗರಕ್ಕೆ ಫಿಶನ್ನು ತರೋದಕ್ಕೆ ಕುಂದಾಪುರಕ್ಕೆ ಹೋಗುವಂಥ ಗಾಡಿಗಳು, ಆಮೇಲೆ ಬಸ್ಸು, ಕೆಲವೊಂದು ಕೊಲ್ಲೂರಿಂದ ಹೋಗುವಂಥ ಬಸ್ಗಳೇನಿದೆ ಅದು ಕೂಡ. ಸೊ ಇದೇನು ನೋಡ್ತಾ ಇದ್ದೀರಾ, ಲಾಂಚ್ನ ಒಳಗಡೆ ಇರುವಂಥದ್ದು. ಇದು ಡ್ರೈವರಿಗೆ ಕೂರೋದಕ್ಕೆ ಒಂದು ಸ್ಪೇಸ್, ಅಂದರೆ ಜಾಗ ಕೂಡ ಇರುತ್ತೆ. ಸೊ ಅವ್ರಿಗೆ ನೋಡಿ, ಅವ್ರಿಗೂ ಕೂಡ ಅದು ಗ್ಲಾಸ್ ಒಳಗಡೆ ಕಾಣಿಸ್ತಾ ಇರುತ್ತೆ, ನಾವು ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ತರಿಸ್ಬೇಕು ಅಂತೇಳಿ. ಕರೆಕ್ಟಾಗಿ ಅದೇ ದಾರಿಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಇಲ್ಲಿಂದ ಕೂಡ ಒಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಒಂದು 10 minutesಲ್ಲಿ ನಾವು ಆ ಪ್ಲೇಸ್ನ ರೀಚ್ ಆಗ್ತೀವಿ. ತುಂಬಾ ಖುಷಿ ಅನ್ನಿಸ್ತು ನನಗೆ. ಸುಮಾರು ದಿನ ಆಗಿತ್ತು ನಾನು ಈ ಒಂದು ಲಾಂಚಲ್ಲಿ ಹೋಗ್ತೇನೆ. ಹೆಚ್ಚು ಕಮ್ಮಿ ಒಂದು 2 years ಆಗಿತ್ತು ನಾನು ಹೋಗ್ತೇನೆ. ಸೊ ಇವತ್ತು ಹೋಗಿತ್ತು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಇಲ್ಲೂ ಕೂಡ ನೋಡ್ತಾ ಇದ್ದೀರಲ್ಲ, ಸೇತುವೆ